ರಾಜ್ಯದಲ್ಲಿ ಸಿದ್ದು ಡಿಕೆ ಅಶ್ವಮೇಧ ಯಾಗ, ಕೈ ಆಪರೇಷನ್ಗೆ ಜೆಡಿಎಸ್ ಬಿಜೆಪಿ ಚಿತ್ರ. ಇದೇ ಟರ್ನ್ನಲ್ಲಿ ಸಿಎಂ ಆಗ್ತಾರಾ ಸಿದ್ದರಾಮಯ್ಯ? ನಲವತ್ತು ಬಿಜೆಪಿ ಶಾಸಕರು ಕಾಂಗ್ರೆಸ್ ಸೇರ್ತಾರಾ? ರಾಜು ಕಾಗೆ ಬಾಂಬ್ಗೆ ಲೆಕ್ಕಾಚಾರಗಳೆಲ್ಲ ಉಲ್ಟಂ ಪಲ್ಟಾ. ಇವತ್ತು ಬಿಜೆಪಿಯಲ್ಲಿ 40 ಜನ ಕಾಂಗ್ರೆಸ್ ಬರ್ಲಿಕ್ಕೆ ನಾನು ಬೆಂಗಳೂರಲ್ಲಿ ಮೊನ್ನೆ ಒಂದು 8 ದಿವಸ ಅಧಿವೇಶನ ನಡೆದಾಗ ಹೋಗಿ ಎಲ್ಲರಿಗೂ ಭೇಟಿಯಾದಾಗ 2023ಕ್ಕೆ ಕೈಗೆ ಅಧಿಕಾರ, ಸಿದ್ದುಗೆ ಪಟ್ಟಾಭಿಷೇಕ. ರಾಜಕಾರಣವೇ ಹಾಗೆ, ಕ್ಷಣ ಕ್ಷಣವೂ ರೋಚಕ, ಕ್ಷಣ ಕ್ಷಣವೂ ಕುತೂಹಲ. ಯಾವಾಗ ಏನಾಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡೋಕೆ ಆಗೋದೇ ಇಲ್ಲ. ಅಂತದ್ದೊಂದು ಮಹತ್ವದ ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ನಡೆದು ಹೋಗೋ ಮುನ್ಸೂಚನೆ ಸಿಗ್ತಾ ಇದೆ. ಆ ಮುನ್ಸೂಚನೆಗೆ ಕಾರಣವಾಗಿದ್ದು ಕಾಗವಾಡ ಮಾಜಿ ಶಾಸಕ ರಾಜು ಕಾಗೆಯವರ ಅದೊಂದು ಹೇಳಿಕೆ. ಅಷ್ಟಕ್ಕೂ ಯಾವುದು ಆ ಹೇಳಿಕೆ ಅಂತೀರಾ? ಅದು ಬೇರೆ ಯಾವುದೂ ಅಲ್ಲ, ಬಿಜೆಪಿಯಿಂದ ಶೀಘ್ರವೇ 40 ಶಾಸಕರು ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋದು. ಇವತ್ತು ಬಿಜೆಪಿಯಲ್ಲಿ 40 ಜನ ಕಾಂಗ್ರೆಸ್ ಬರ್ಲಿಕ್ಕೆ ನಾನು ಬೆಂಗಳೂರಲ್ಲಿ ಮೊನ್ನೆ ಒಂದು 8 ದಿವಸ ಅಧಿವೇಶನ ನಡೆದಾಗ ಹೋಗಿ ಎಲ್ಲರಿಗೂ ಭೇಟಿಯಾದಾಗ ಹಾಗಾದ್ರೆ 40 ಬಿಜೆಪಿ ಶಾಸಕರು ಕಾಂಗ್ರೆಸ್ ಸೇರೋದ್ಯಾಕೆ? ಅವಧಿಗೂ ಮೊದಲೇ ಬೊಮ್ಮಾಯಿ ಸರ್ಕಾರ ಪತನವಾಗುತ್ತಾ? 2023ಕ್ಕೂ ಮೊದಲೇ ಸಿದ್ದರಾಮಯ್ಯ ರಾಜ್ಯದ ಸಿಎಂ ಆಗಿ ಹೊರಹೊಮ್ಮುತ್ತಾರಾ? ಅಷ್ಟಕ್ಕೂ ಏನಿದು ಮೆಗಾ ಟ್ವಿಸ್ಟ್ ಅಂದ್ರ ಅದನ್ನ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜಕಾರಣದಲ್ಲಿ 2+2 ಆಗಲ್ಲ. ಅದು 10 ಆಗಬಹುದು, 20 ಆಗಬಹುದು, ಇಲ್ಲವೇ 100 ಕೂಡ ಆಗಬಹುದು. ಯಾಕಂದ್ರೆ ಯಾವಾಗ ಯಾವ ದಿಢೀರ್ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಯಾರು ಎಕ್ಸ್ಪೆಕ್ಟ್ ಮಾಡೋಕೆ ಆಗೋದೇ ಇಲ್ಲ. ಪರಿಸ್ಥಿತಿ ಹೀಗಿರೋ ಟೈಮ್ ಅಲ್ಲಿ ರಾಜ್ಯದ ಸಿಎಂ ಆಗಿರೋ ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಈ ಟರ್ನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತಾರಾ ಅನ್ನೋ ದೊಡ್ಡ ಅನುಮಾನ ಎದ್ದಿದೆ. ಈ ಅನುಮಾನಕ್ಕೆ ಕಾರಣವಾಗಿರೋದು ಮಾಜಿ ಶಾಸಕ ರಾಜು ಕಾಗೆ ಅವರು ಸಿಡಿಸಿರೋ ಆ ಬಾಂಬ್. ಬಿಜೆಪಿಯಿಂದ ಶೀಘ್ರವೇ 40 ಶಾಸಕರು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಆಟಂ ಬಾಂಬು. ಆ ಆಟಂ ಬಾಂಬ್ ಸ್ಫೋಟಗೊಂಡಿದ್ದೇ ಆದ್ರೆ ರಾಜ್ಯ ಬಿಜೆಪಿ ಪಕ್ಷ ಚಿಂದಿ ಚಿತ್ರಾನ್ನವಾಗಿ ಹೋಗಲಿದೆ. ತಾನೇ ತೋಡಿದ ಹಳ್ಳಕ್ಕೆ ಬಿದ್ದು ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದುಕೊಳ್ಳುವಂತಾಗುತ್ತೆ. 40 ಬಿಜೆಪಿ ಶಾಸಕರು ಕಾಂಗ್ರೆಸ್ನತ್ತ ಮುಖ. ಆ 10 ಕಾರಣಗಳಿಂದ ಬಿಜೆಪಿ ಛಿದ್ರವಾಗುತ್ತಾ? ರಾಜ್ಯ ಬಿಜೆಪಿ 2023ರಷ್ಟೊತ್ತಿಗೆ ಛಿದ್ರವಾಗಿ ಹೋಗುತ್ತೆ. ಮಾಜಿ ಸಿಎಂ ಯಡಿಯೂರಪ್ಪ ಕಟ್ಟಿದ್ದ ಕಮಲಕೋಟೆ ಹೇಳ ಹೆಸರಿಲ್ಲದಂತಾಗಿ ಹೋಗಲಿದೆ. ಅದಕ್ಕೆ ಆ 10 ಅಂಶಗಳೇ ಪ್ರಮುಖ ಕಾರಣ ಎನ್ನಲಾಗುತ್ತಿದೆ. ಹಾಗಾದ್ರೆ ಯಾವುವು ಆ 10 ಕಾರಣಗಳು ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಕಾಗವಾಡ ಕ್ಷೇತ್ರದ ಮಾಜಿ ಶಾಸಕ ರಾಜು ಕಾಗೆ ಅವರು ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇವತ್ತು ಬಿಜೆಪಿಯಲ್ಲಿ 40 ಜನ ಕಾಂಗ್ರೆಸ್ ಬರ್ಲಿಕ್ಕೆ ನಾನು ಬೆಂಗಳೂರಲ್ಲಿ ಮೊನ್ನೆ ಒಂದು 8 ದಿವಸ ಅಧಿವೇಶನ ನಡೆದಾಗ ಹೋಗಿ ಎಲ್ಲರಿಗೂ ಭೇಟಿಯಾದಾಗ ಶೀಘ್ರದಲ್ಲೇ ಬಿಜೆಪಿಯಿಂದ 40 ಶಾಸಕರು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ತಾರೆ. ಮಂತ್ರಿಮಂಡಲ ಬದಲಾವಣೆ ಮಾಡಿದ್ರು. ಬೆಳಗಾವಿ ಜಿಲ್ಲೆಯ 2-3 ಜನರನ್ನ ಸಂಪುಟದಿಂದ ಕೈಬಿಟ್ರು. ಇದರಿಂದ ಬೆಳಗಾವಿಯ 3 ಜನ ಶಾಸಕರು ಅಸಮಾಧಾನಗೊಂಡು ನಮ್ಮ ಜೊತೆ ಕಾಂಗ್ರೆಸ್ಗೆ ಬರಲು ರೆಡಿಯಾಗಿದ್ದಾರೆ. ಬೆಳಗಾವಿಯ ಆ 3 ಶಾಸಕರು ಸೇರಿ ಬಿಜೆಪಿಯ 40 ಜನ ಕಾಂಗ್ರೆಸ್ಗೆ ಬರಲಿದ್ದಾರೆ ಅಂತೇಳಿ ರಾಜು ಕಾಗೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಒಂದು ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ ಹಳೆ ಮೈಸೂರು ಭಾಗ ಮತ್ತು ಕೋಲಾರ ವ್ಯಾಪ್ತಿಯಲ್ಲಿ ಜೆಡಿಎಸ್ ನಾಯಕರನ್ನ ಸೆಳೆಯೋಕೆ ಯತ್ನಿಸುತ್ತಿದ್ದಾರೆ. ಇದರಿಂದ ಹತಾಶಗೊಂಡಿರೋ ದಳಪತಿಗಳು ಒಳಗೊಳಗೆ ಕುದ್ದು ಹೋಗಿದ್ದಾರೆ. ಅಷ್ಟೇ ಅಲ್ಲ, ಮಿಷನ್ 1 2 3 ಅನ್ನೋ ಮಹಾ ಮಂತ್ರವನ್ನ ಪಠಿಸುತ್ತಿದ್ದಾರೆ. ಆದ್ರೆ ಮಿಷನ್ 1 2 3 ಅಂದುಕೊಂಡಷ್ಟು ಸುಲಭ ಇಲ್ಲ. ಹಾಗೊಮ್ಮೆ ಡಿಕೆಶಿ ಹಳೆ ಮೈಸೂರು, ಬೆಂಗಳೂರು ಮತ್ತು ಕೋಲಾರ ವ್ಯಾಪ್ತಿಯಲ್ಲಿ ಜೆಡಿಎಸ್ ಅನ್ನ ಕಟ್ಟಿ ಹಾಕಿದ್ರೆ ಉತ್ತರ ಕರ್ನಾಟಕ, ಕರಾವಳಿ ಕರ್ನಾಟಕ ಭಾಗದಲ್ಲಿ ಸಿದ್ದರಾಮಯ್ಯ ಪಕ್ಷವನ್ನ ಗೆಲ್ಲಿಸಿಕೊಡೋದು ಪಕ್ಕ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇಂಥ ಟೈಮಲ್ಲಿ ಬಿಜೆಪಿಯಿಂದ 40 ಶಾಸಕರು ಕಾಂಗ್ರೆಸ್ಗೆ ವಲಸೆ ಬಂದ್ರೆ ಚುನಾವಣೆಯಲ್ಲಿ ಬಿಜೆಪಿ ಕೂಡ ಕಾಂಗ್ರೆಸ್ಗೆ ಸುಲಭದ ತುತ್ತಾಗಿ ಬಿಡುತ್ತೆ. ಅಷ್ಟಕ್ಕೂ 40 ಬಿಜೆಪಿ ಶಾಸಕರು ಕಾಂಗ್ರೆಸ್ನತ್ತ ಮುಖ ಮಾಡ್ತಿರೋದ್ಯಾಕೆ? ಬಿಜೆಪಿಯಲ್ಲಿ ಎದ್ದಿರೋ ಆ ಬಿರುಗಾಳಿಯಾದ್ರೂ ಏನು ಅನ್ನೋದನ್ನ ಪಾಯಿಂಟ್ ಬೈ ಪಾಯಿಂಟ್ ತೋರಿಸ್ತೀವಿ ನೋಡಿ. ಬಿಜೆಪಿ ಪತನಕ್ಕೆ ಕಾರಣ ನಂಬರ್ 1 ಪಕ್ಷದೊಳಗಿನ ಆಂತರಿಕ ಕಲಹ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ. ಮಂತ್ರಿ ಹುದ್ದೆ, ನಿಗಮ ಮಂಡಳಿ ಅಧ್ಯಕ್ಷ ಹುದ್ದೆಗಳಿಗಾಗಿ ಒಳ ಜಗಳಗಳು ನಡೀತಾನೆ ಇವೆ. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಪಕ್ಷವನ್ನ ದಕ್ಷವಾಗಿ ಮುನ್ನಡೆಸುತ್ತಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹೀಗಾಗಿ ಪಕ್ಷದಲ್ಲಿ ಶಿಸ್ತು ಮತ್ತು ಅಧಿಕಾರ ಒಬ್ಬರಿಂದ ನಿಯಂತ್ರಿತವಾಗುತ್ತಿಲ್ಲ. PSY ಟೀಮ್, ಬೊಮ್ಮಾಯಿ ಟೀಮ್, RSS ಟೀಮ್ ಎಂದು ಹಲವು ಟೀಮ್ಗಳಿವೆ. ಇವುಗಳ ಜೊತೆಗೆ ಮೂಲ ಮತ್ತು ವಲಸಿಗ ಟೀಮ್ಗಳ ಮಧ್ಯೆ ಕಚ್ಚಾಟ ಶುರುವಾಗಿದೆ. ಇದು ಹೀಗೆ ಮುಂದುವರೆದರೆ 2023ರಲ್ಲಿ ಬಿಜೆಪಿ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರೋಕೆ ಸಾಧ್ಯವೇ ಇಲ್ಲ.
ಬಿಜೆಪಿ ಪತನಕ್ಕೆ ಕಾರಣ ನಂಬರ್ 2 ಮಂತ್ರಿ ಪಟ್ಟ ಸಿಗದವರ ಮುನಿಸು ಮಡುಗಟ್ಟಿದೆ. ಪಕ್ಷಕ್ಕಾಗಿ ಸಾಕಷ್ಟು ವರ್ಷಗಳಿಂದ ಬೆವರು ಹರಿಸಿ ದುಡಿದ ನಿಷ್ಠಾವಂತ ನಾಯಕರು ಮತ್ತು ಕಾರ್ಯಕರ್ತರನ್ನ ಬಿಜೆಪಿ ಪಕ್ಷ ಗುರುತಿಸುತ್ತಿಲ್ಲ. ಸರ್ಕಾರ ರಚನೆಗಾಗಿ ವಲಸಿಗರನ್ನ ಕರೆತಂದು ಅವರಿಗೆ ಪ್ರಮುಖ ಹುದ್ದೆಗಳನ್ನ ನೀಡಲಾಗಿದೆ. ಅವರೀಗ ಪಕ್ಷದಲ್ಲಿ ಸ್ಟ್ರಾಂಗ್ ಆಗಿ ಬೇರು ಬಿಡುತ್ತಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಮುಂದಿನ ಸಲ ಪಕ್ಷ ಅಧಿಕಾರಕ್ಕೆ ಬಂದರೂ ವಲಸಿಗರಿಗೆ ಮಂತ್ರಿ ಪಟ್ಟ ಸಿಗುತ್ತೆ ವಿನಃ ನಮಗೆ ಸಿಗಲ್ಲ ಅನ್ನೋ ಅನುಮಾನ ಮತ್ತು ಆತಂಕ ಮೂಲ ಮತ್ತು ನಿಷ್ಠಾವಂತ ನಾಯಕರನ್ನ ಕಾಡ್ತಾ ಇದೆ. ಅಂತ ನಾಯಕರಿಗೆ ಆಪತ್ ಬಾಂಧವನಂತೆ ಕಾಣ್ತಾ ಇರೋ ಏಕೈಕ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಶಾಸಕರು ಕಾಂಗ್ರೆಸ್ ಸೇರೋಕೆ ಮುಂದಾಗುತ್ತಿದ್ದಾರೆ. ಬಿಜೆಪಿ ಪತನಕ್ಕೆ ಕಾರಣ ನಂಬರ್ 3 ವಲಸಿಗರ ಕೈಗೂ ಕೊಟ್ರು ಚಂಬು. ಕಾಂಗ್ರೆಸ್ ಜೆಡಿಎಸ್ಗೆ ರಾಜೀನಾಮೆ ಕೊಟ್ಟು ಬಿಜೆಪಿಯಲ್ಲಿ ಸದ್ಯ ಮಂತ್ರಿಗಳಾಗಿರೋರ ಭವಿಷ್ಯ ಮಂಕಾಗಿ ಕಾಣ್ತಾ ಇದೆ. 2023ರ ನಂತರ ಬಿಜೆಪಿ ಪಕ್ಷದಲ್ಲಿ ನಮಗೆ ಉತ್ತಮ ಹುದ್ದೆ ಸಿಗುತ್ತಾ ಅನ್ನೋ ಆತಂಕ ಅವರನ್ನ ಕಾಡ್ತಾ ಇದೆ. ಈ ಸಲ ಸರ್ಕಾರ ತರೋಕೆ ವಲಸಿಗರ ತ್ಯಾಗ ದೊಡ್ಡದು ಅನ್ನೋ ಕಾರಣಕ್ಕೆ ಮಂತ್ರಿ ಹುದ್ದೆಗಳನ್ನ ಅವರಿಗೆ ಬಿಟ್ಟುಕೊಡಲಾಗಿದೆ. ಆದ್ರೆ ಮುಂದೆಯೂ ವಲಸಿಗರಿಗೆ ಮಂತ್ರಿ ಹುದ್ದೆಗಳನ್ನ ಬಿಟ್ಟುಕೊಡೋಕೆ ಆಗಲ್ಲ ಅನ್ನೋ ಮಾತುಗಳಿವೆ. ಇದರ ಮಧ್ಯೆ ಕಾಂಗ್ರೆಸ್ ಜೆಡಿಎಸ್ಗೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬಂದಿರೋ ಕೆಲ ಶಾಸಕರಿಗೆ ಇದುವರೆಗೂ ಮಂತ್ರಿ ಹುದ್ದೆ ಕೊಟ್ಟಿಲ್ಲ. ಅದರಲ್ಲಿ ಎಚ್ ವಿಶ್ವನಾಥ್, ಪ್ರತಾಪ್ ಗೌಡ ಪಾಟೀಲ್, ಮಹೇಶ್ ಕುಮಟಳ್ಳಿ ಪ್ರಮುಖರು. ತಮಗೆ ಬಿಜೆಪಿ ನಾಯಕರು ನಂಬಿಸಿ ಮೋಸ ಮಾಡಿದ್ರು ಅನ್ನೋ ಸಿಟ್ಟು, ದ್ವೇಷ ಎದೆಯೊಳಗೆ ಕೋತ ಕುದೀತಾ ಇದೆ. ಬಿಜೆಪಿ ಪತನಕ್ಕೆ ಕಾರಣ ನಂಬರ್ 4 ಬೆಳಗಾವಿ ಶಾಸಕರ ಮುನಿಸು. ರಾಜ್ಯದಲ್ಲಿ ದೋಸ್ತಿ ಸರ್ಕಾರ ಪತನವಾಗೋಕೆ ಮತ್ತು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋಕೆ ಪ್ರಮುಖ ಕಾರಣ ಬೆಳಗಾವಿ ಶಾಸಕರು. ಆದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಬೆಳಗಾವಿ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟು ಮತ್ತೆ ಕಿತ್ತುಕೊಂಡಿದೆ. ಸಾಹುಕಾರ್ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದಲ್ಲಿ ಸಿಲುಕಿರೋದ್ರಿಂದ ಅವರಿಂದ ಬಿಜೆಪಿ ನಾಯಕರು ರಾಜೀನಾಮೆ ಪಡೆದಿದ್ದಾರೆ. ಆದ್ರೆ ರಾಜೀನಾಮೆ ಪಡೆದ ನಂತರ ಪ್ರಕರಣ ಇತ್ಯರ್ಥಗೊಳಿಸೋಕೆ ಬಿಜೆಪಿ ವರಿಷ್ಠರು ಮನಸ್ಸು ಮಾಡುತ್ತಿಲ್ಲ. ಇದು ಸಾಹುಕಾರ್ ಕಡು ಕೋಪಕ್ಕೆ ಕಾರಣವಾಗಿದೆ. ಅದೇ ರೀತಿ ಶ್ರೀಮಂತ ಪಾಟೀಲ್ ಅವರಿಂದಲೂ ಬಿಜೆಪಿ ಸಚಿವ ಸ್ಥಾನವನ್ನ ಹಿಂಪಡೆದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಹೇಶ್ ಕುಮಟಳ್ಳಿ ಅವರನ್ನ ನೆಪ ಮಾತ್ರಕ್ಕೂ ಸಚಿವರನ್ನಾಗಿ ಮಾಡಲೇ ಇಲ್ಲ. ಹೀಗಾಗಿ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದಿದ್ದ ಬೆಳಗಾವಿ ಭಾಗದ ಈ 3 ಶಾಸಕರು ಈಗ ಬಿಜೆಪಿಗೆ ರಿವರ್ಸ್ ಆಪರೇಷನ್ ಮಾಡೋಕೆ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಸುಮಾರು 40 ಶಾಸಕರನ್ನ ಗುಡ್ಡೆ ಹಾಕೊಂಡು ಸರ್ಕಾರವನ್ನ ಉರುಳಿಸೋಕೆ ಸಜ್ಜಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗೇನಾದ್ರೂ 40ಕ್ಕೂ ಹೆಚ್ಚು ಬಿಜೆಪಿ ಶಾಸಕರು ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರಿದ್ರೆ ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ಎದುರಾಗೋ ಸಾಧ್ಯತೆ ಇದೆ. ಇಲ್ಲವೇ ಬಿಜೆಪಿ ವಲಸಿಗರು ಕಾಂಗ್ರೆಸ್ ನಿಂದ ಗೆದ್ದು ಬಂದ್ರೆ ಆಗ ಸಿದ್ದರಾಮಯ್ಯ 2023ಕ್ಕೂ ಮೊದಲೇ ಸಿಎಂ ಆದ್ರೂ ಅಚ್ಚರಿ ಇಲ್ಲ. ಬಿಜೆಪಿ ಪತನಕ್ಕೆ ಕಾರಣ ನಂಬರ್ 5 ಶ್ರೀರಾಮುಲುಗೆ ಡಿಸಿಎಂ ಪಟ್ಟ ಕೈ ತಪ್ಪಿದ್ದು. 2018ರಲ್ಲಿ ರಾಜ್ಯದಲ್ಲಿ ಬಿಜೆಪಿ 104 ಸ್ಥಾನಗಳನ್ನ ಗೆಲ್ಲಬೇಕಾದ್ರೆ ಅದರಲ್ಲಿ ರಾಮುಲು ಪಾತ್ರ ದೊಡ್ಡದು ಅಂತಾನೆ ಹೇಳಬಹುದು. ಶ್ರೀರಾಮುಲು ಅವರ ಅವಿರತ ಶ್ರಮ ಮತ್ತು ಭರ್ಜರಿ ಪ್ರಚಾರದಿಂದ ಸುಮಾರು 40 ಕ್ಷೇತ್ರಗಳ ವಾಲ್ಮೀಕಿ ಜನಾಂಗದ ಜನ ಬಿಜೆಪಿಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಆದ್ರೆ ಅಮಿತ್ ಶಾ ಕೊಟ್ಟ ಮಾತಿನಂತೆ ಶ್ರೀರಾಮುಲು ಅವರನ್ನ ಡಿಸಿಎಂ ಮಾಡಲಿಲ್ಲ. ಜೊತೆಗೆ ಶ್ರೀರಾಮುಲು ಅವರಿಗೆ ಕೊಟ್ಟಿದ್ದ ಆರೋಗ್ಯ ಖಾತೆಯನ್ನ ಹಿಂಪಡೆದು ಸಮಾಜ ಕಲ್ಯಾಣ ಖಾತೆಯನ್ನ ಕೊಟ್ಟಿದ್ರು. ನಂತರ ಅದನ್ನು ಹಿಂಪಡೆದು ಈಗ ನಷ್ಟದಲ್ಲಿರೋ ಸಾರಿಗೆ ಖಾತೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ವಾಲ್ಮೀಕಿ ಎಸ್ಟಿ ಮೀಸಲಾತಿ ಹೆಚ್ಚಳಕ್ಕೂ ಬಿಜೆಪಿ ವರಿಷ್ಠರು ಸೊಪ್ಪು ಹಾಕುತ್ತಿಲ್ಲ. ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರೋ ವಾಲ್ಮೀಕಿ ಸಮುದಾಯದ ಜನ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ ಬಿಸಿ ಮುಟ್ಟಿಸೋಕೆ ಕಾಯ್ತಾ ಇದ್ದಾರೆ. ಬಿಜೆಪಿ ಪತನಕ್ಕೆ ಕಾರಣ ನಂಬರ್ 6 ಯಡಿಯೂರಪ್ಪನವರ ಮುನಿಸು. ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನ ಬೇರು ಮಟ್ಟದಿಂದ ಕಟ್ಟಿ ಬೆಳೆಸಿತ್ತು ಬಿಎಸ್ ಯಡಿಯೂರಪ್ಪ. ಆದ್ರೆ ಇದೇ ಯಡಿಯೂರಪ್ಪನವರನ್ನ ಬಿಜೆಪಿ ವರಿಷ್ಠರು ನಿಷ್ಠುರವಾಗಿ ನಡೆಸಿಕೊಂಡಿದ್ದಾರೆ. ಅವರ ವರ್ಚಸ್ಸು, ಶ್ರಮಕ್ಕೂ ಬೆಲೆ ಕೊಡದೆ ಸಿಎಂ ಹುದ್ದೆಯಿಂದ ಕೆಳಗಿಳಿಸಿದ್ದಾರೆ. ಇದರಿಂದ ಬಿಎಸ್ ಯಡಿಯೂರಪ್ಪ ಖುದ್ದು ಹೋಗಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಮಗ ವಿಜಯೇಂದ್ರ ಅವರಿಗೆ ಉತ್ತಮ ಸ್ಥಾನಮಾನವನ್ನ ಕೊಡಿಸಲು ಸಾಧ್ಯವಾಗಿಲ್ಲ. ಹೀಗಾಗಿ ಮುಂದಿನ ಚುನಾವಣೆಯಲ್ಲಿ ಹೈಕಮಾಂಡ್ ನಾಯಕರು ಬಿಎಸ್ವೈ ಅವರನ್ನ ಕಡೆಗಣಿಸಿದ್ರೆ ಅಥವಾ ಸೈಡ್ ಗಿಟ್ಟು ಚುನಾವಣೆಗೆ ಹೋದ್ರೆ ಬಿಎಸ್ವೈ ಪಕ್ಷವನ್ನ ಮುಳುಗಿಸಿ ಹೈಕಮಾಂಡ್ ಮುಂದೆ ತಮ್ಮ ತಾಕತ್ತಿನ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗೋ ಸಾಧ್ಯತೆ ಇದೆ. ಬಿಜೆಪಿ ಪತನಕ್ಕೆ ಕಾರಣ ನಂಬರ್ 7 2A ಮೀಸಲಾತಿ ಕಿಚ್ಚು. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋಕೆ ಪ್ರಮುಖ ಕಾರಣ ಲಿಂಗಾಯತರು ಕೈ ಹಿಡಿದಿದ್ದು. ಆದ್ರೀಗ ಪಂಚಮಸಾಲಿ ಲಿಂಗಾಯತರು 2A ಮೀಸಲಾತಿಗಾಗಿ ಪಟ್ಟು ಹಿಡಿದಿದ್ದಾರೆ. ಹಾಗೊಮ್ಮೆ ಪಂಚಮಸಾಲಿಗಳಿಗೆ 2A ಮೀಸಲಾತಿ ಕೊಟ್ರೆ ಇತರೆ ಹಿಂದುಳಿದ ಸಮುದಾಯಗಳು ಕೂಡ ಮೀಸಲಾತಿಗಾಗಿ ಬೀದಿಗಿಳಿಯೋ ಸಾಧ್ಯತೆ ಇದೆ. ಹೀಗಾಗಿ ಬಿಜೆಪಿ ಅಡಕತ್ತರಿಯಲ್ಲಿ ಸಿಲುಕಿದೆ. ಒಂದೊಮ್ಮೆ ಪಂಚಮಸಾಲಿಗಳಿಗೆ 2A ಮೀಸಲಾತಿ ಕೊಡದಿದ್ರೆ ಮುಂದಿನ ಚುನಾವಣೆಯಲ್ಲಿ ಲಿಂಗಾಯತರು ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ಗೆ ಮತ ಹಾಕೋ ಎಲ್ಲ ಸಾಧ್ಯತೆ ಇದೆ.
ಬಿಜೆಪಿ ಪತನಕ್ಕೆ ಕಾರಣ ನಂಬರ್ 8 ಮೋದಿ ವರ್ಚಸ್ಸು ಕುಗ್ಗುತ್ತಿದೆ. 2014 ಮತ್ತು 2018ಕ್ಕೆ ಹೋಲಿಸಿದ್ರೆ ಈಗ ಮೋದಿ ವರ್ಚಸ್ಸು ತುಂಬಾನೇ ಕುಗ್ಗಿ ಹೋಗಿದೆ. ಹಳ್ಳಿಯಿಂದ ದಿಲ್ಲಿವರೆಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಎದ್ದಿದೆ. ಜೊತೆಗೆ ನಮ್ಮ ರಾಜ್ಯದ ಜನ ತುಂಬಾ ಬುದ್ಧಿವಂತರಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಮೋದಿಯನ್ನ ಬೆಂಬಲಿಸಬಹುದು, ಆದ್ರೆ ರಾಜ್ಯ ವಿಧಾನಸಭಾ ಚುನಾವಣೆ ವಿಚಾರಕ್ಕೆ ಬಂದಾಗ ಯಾರು ಉತ್ತಮರು ಅಂತ ನೋಡಿ ವೋಟ್ ಹಾಕ್ತಾರೆ. ಇದೇ ಕಾರಣಕ್ಕೆ ಇತ್ತೀಚೆಗೆ BS ಯಡಿಯೂರಪ್ಪ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಮೋದಿ ವರ್ಚಸ್ಸು ವರ್ಕೌಟ್ ಆಗಲ್ಲ ಅಂತ ಹೇಳಿದ್ದು. ಬಿಜೆಪಿ ಪತನಕ್ಕೆ ಕಾರಣ ನಂಬರ್ 9 ಆಡಳಿತ ವಿರೋಧಿ ಅಲೆ. ಕೇಂದ್ರ ಮತ್ತು ರಾಜ್ಯ ಎರಡು ಕಡೆ ಬಿಜೆಪಿ ಇದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ. ಸ್ವರ್ಗವನ್ನೇ ಆಕಾಶದಿಂದ ದರಿಗಿಳಿಸ್ತೀವಿ ಅಂತೇಳಿದ್ದ ಬಿಜೆಪಿ ನಾಯಕರು ಕೊಟ್ಟ ಮಾತನ್ನ ಉಳಿಸಿಕೊಂಡಿಲ್ಲ. ರಾಜ್ಯದಿಂದ 25 ಬಿಜೆಪಿ ಎಂಪಿಗಳಿದ್ರು ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ಅನುದಾನ ತಂದುಕೊಡಲು ಸಾಧ್ಯವಾಗುತ್ತಿಲ್ಲ. ನೆರೆ ಪರಿಹಾರ ಇನ್ನೂ ಸಂತ್ರಸ್ತರ ಕೈ ಸೇರಿಲ್ಲ. ಜೊತೆಗೆ ದಿನೇ ದಿನೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾನೆ ಇದೆ. ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರ್ತಾ ಇವೆ. ರೈತ ವಿರೋಧಿ ಕಾನೂನುಗಳನ್ನ ಜಾರಿಗೆ ತಂದು ರೈತರ ವಿರೋಧಕ್ಕೆ ಕಾರಣವಾಗಿದ್ದಾರೆ. ಕೋವಿಡ್ ನಿರ್ವಹಣೆಯಲ್ಲೂ ರಾಜ್ಯ ಸರ್ಕಾರ ಭ್ರಷ್ಟಾಚಾರವೆಸಗಿದೆ ಅನ್ನೋ ಆರೋಪಗಳು ಇವೆ. ಇವೆಲ್ಲವನ್ನು ಕಂಡ ಜನ ಬಿಜೆಪಿ ಮೇಲೆ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ಬಿಜೆಪಿ ಪತನಕ್ಕೆ ಕಾರಣ ನಂಬರ್ 10 60% ಬಿಜೆಪಿ ಶಾಸಕರಿಗೆ ಟಿಕೆಟ್ ಸಿಗಲ್ಲ. BSY ಅವರನ್ನ ಕೆಳಗಿಳಿಸಿ ಬೊಮ್ಮಾಯಿ ಅವರನ್ನ ಸಿಎಂ ಕುರ್ಚಿಯಲ್ಲಿ ಕೂರಿಸಿರೋ ಹೈಕಮಾಂಡ್ ನಾಯಕರು 2023ರ ಚುನಾವಣೆಯಲ್ಲಿ ಮತ್ತೊಂದು ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಎನ್ನಲಾಗುತ್ತಿದೆ. ಆ ಪ್ರಯೋಗ ಬೇರೆ ಯಾವುದೂ ಅಲ್ಲ, 65 ವರ್ಷ ಮೇಲ್ಪಟ್ಟವರಿಗೆ ಟಿಕೆಟ್ ನಿರಾಕರಿಸೋದು. ಹಾಗೇನೆ ವರ್ಚಸ್ ಇಲ್ಲದವರಿಗೂ ಟಿಕೆಟ್ ಕೊಡದಂತೆ ಪ್ಲಾನ್ ಮಾಡಲಾಗಿದೆಯಂತೆ. ಆ ಮೂಲಕ 2023ರ ಚುನಾವಣೆಯಲ್ಲಿ ಅತಿ ಹೆಚ್ಚು ಯುವಕರಿಗೆ ಬಿಜೆಪಿ ಟಿಕೆಟ್ ನೀಡೋಕೆ ಮುಂದಾಗಿದೆ ಎನ್ನಲಾಗುತ್ತಿದೆ. ಹಾಗೇನಾದ್ರೂ ಆದ್ರೆ ಈಗಾಗಲೇ 65 ವರ್ಷ ಮೇಲ್ಪಟ್ಟ KS ಈಶ್ವರಪ್ಪ, ಜಗದೀಶ್ ಶೆಟ್ಟರ್ ಸೇರಿದಂತೆ ಈಗಿರೋ 60% ಶಾಸಕರು ಟಿಕೆಟ್ ವಂಚಿತರಾಗಿ ರಾಜಕೀಯ ಜೀವನವೇ ಅಂತ್ಯವಾಗೋ ಸಾಧ್ಯತೆ ಇದೆ. ಹೀಗಾಗಿನೇ ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಕಡೆ ಮುಖ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇವತ್ತು ಬಿಜೆಪಿಯಲ್ಲಿ 40 ಜನ ಕಾಂಗ್ರೆಸ್ ಬರ್ಲಿಕ್ಕೆ ನಾನು ಬೆಂಗಳೂರಲ್ಲಿ ಮೊನ್ನೆ ಒಂದು 8 ದಿವಸ ಅಧಿವೇಶನ ನಡೆದಾಗ ಹೋಗಿ ಎಲ್ಲರಿಗೂ ಭೇಟಿಯಾದಾಗ ಈ ಎಲ್ಲ ಲೆಕ್ಕಾಚಾರಗಳನ್ನ ನೋಡಿದ್ರೆ ಬಿಜೆಪಿ 2023ರ ಚುನಾವಣೆಗೂ ಮೊದಲೇ ಚಿಂದಿ ಚಿತ್ರಣವಾಗೋದು ಪಕ್ಕಾ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.